तत्पुरुषाय विद्महे महादेवाय धीमहि तन्नो रुद्रः प्रचोदयात् तन्नो रुद्रः प्रचोदयात्। ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ. ಮಗು ಶರೀಫ, ಬಾರೋ, ನಿನಗಾಗಿ ನಾನು ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೀನಿ. ಅಬ್ಬಾಜಾನ್, ಅಬ್ಬಾಜಾನ್, ಅಲ್ಲಿ ನೋಡಿ. ಓ, ಗೋವಿಂದ ಭಟ್ರು. ಗೋವಿಂದ ಭಟ್ರು ದೊರಕಿದ ಗುರು ದೊರಕಿದ
ಶರೀಫಾ, ಇವರು ನಿನ್ನ ಗುರುಗಳ? ಇವರ ಪರಿಚಯ ನಿನಗೆ ಹೇಗಾಯ್ತು? ಅಬ್ಬಾಜಾನ್, ದಿನ ರಾತ್ರಿ ನನ್ನ ಕನಸಿನಲ್ಲಿ ಯಾರೋ ಒಬ್ರು ಬಂದು ಕರೀತಾರೆ ಅಂತ ಹೇಳ್ತಿದ್ನಲ್ಲ, ಅವರು ಇವ್ರೆ. ಏನ್ ಇಮಾಮ್ ಸಾಹೇಬ್ರೆ, ಆರಾಮಿದ್ದೀರಾ? ಹಜ್ಜುಮಾ ಬಯನ್ ಹೇಗಿದ್ದಾರೆ? ಅಲ್ಲಾಹನ ದಯದಿಂದ ಎಲ್ಲರೂ ಚೆನ್ನಾಗಿದ್ದೀವಿ. ಇವನು ನನ್ನ ಮಗ, ಹೆಸರು ಶರೀಫ. ಹುಡುಗೂರು ಹಜರತ್ ಶಾ ಖಾದ್ರಿಯವರ ಸೇವೆ ಮಾಡಿದ ಮೇಲೆ ಹುಟ್ಟಿದ್ದಾನೆ. ಅಂಥ ಮಹಾನುಭಾವರ ಕರುಣೆಯಿಂದ ಹುಟ್ಟಿದ ಅಂದಮೇಲೆ ಇವನು ಅವರ ಹಾಗೆ ಆಗ್ತಾನೆ. ಎಲ್ಲ ನಿಮ್ಮ ಆಶೀರ್ವಾದ. ಶರೀಫಾ, ತುಂಬಾ ಚೆನ್ನಾಗಿ ಹಾಡ್ತೀಯ. ಭಾಷೆ, ಭಾವ, ರಾಗ, ತಾಳ ಎಲ್ಲ ಒಂದಕ್ಕೊಂದು ಪೂರಕವಾಗಿ ಇಂಪಾಗಿದೆ. ಈ ಚಿಕ್ಕ ವಯಸ್ಸಿಗೆ ನಿಂಗೆ ಯಾರು ಇಷ್ಟು ಹೇಳ್ಕೊಟ್ರು? ನಮ್ಮ ಮೌಲ್ಯವರು, ಫಕೀರಯ್ಯ ಗುರುಗಳು, ಬಸವಯ್ಯ ಗುರುಗಳು ಹಾಗೂ ಹಿರೇಮಠದ ಸಿದ್ದರಾಮಯ್ಯ ಗುರುಗಳು ಇವರೆಲ್ಲರೂ ಹೇಳ್ಕೊಟ್ರು. ಸರ್ವರಳು ಒಂದೊಂದು ನುಡಿಗಳಿತು ಅಂತ ಸರ್ವಜ್ಞ ಮೂರ್ತಿಗಳು ಹೇಳಿದ ಹಾಗೆ ನಾನು ಕಲ್ತಿದ್ದನ್ನ ತಮ್ಮ ಮುಂದೆ ಹೇಳಿದೆ ಅಷ್ಟೇ. ಶರೀಫಾ, ನಿನ್ನ ಹೆಸರಿಗೆ ತಕ್ಕಂತೆ ಗಾನದಲ್ಲಿ, ಜ್ಞಾನದಲ್ಲಿ, ಧ್ಯಾನದಲ್ಲಿ ಶ್ರೇಷ್ಠನಾಗ್ಬೇಕು. ಅದಕ್ಕೆ ತಮ್ಮಂತ ಹಿರಿಯರ ಸಹವಾಸ, ಉಪದೇಶ ಇರಬೇಕು. ನಮ್ಮ ಸಹವಾಸ, ಉಪದೇಶ ಮಾತ್ರ ಸಾಲದು. ಅದ್ರ ಜೊತೆಗೆ ನಾವು ಹೇಳಿದ್ದನ್ನ ಉಪಾಸನೆ ಮಾಡ್ಬೇಕು, ಆರಾಧನೆ ಮಾಡ್ಬೇಕು. ಕೈಯಲ್ಲಿ ಹಣ್ಣಿದ್ದಾಕ್ಷಣ ಅದರ ರುಚಿ ನಾಲ್ಗೆಗೆ ಹತ್ತಲ್ಲ. ರುಚಿ ಗೊತ್ತಾಗ್ಬೇಕಾದ್ರೆ ಹಣ್ಣನ್ನು ಸವಿಲೇಬೇಕು. ಹಾಗೆ ಅರಿವಿನ ಫಲದ ರುಚಿ ಗೊತ್ತಾಗ್ಬೇಕಾದ್ರೆ ಅದನ್ನ ಧ್ಯಾನದಲ್ಲಿ ಸವಿಯಬೇಕು. ಆ ದಾರಿನ ತಾವೇ ತೋರಿಸ್ಬೇಕು. ಅದಕ್ಕಾಗೇ ನಾನು ಬಂದಿರೋದು. ಶರೀಫಾ, ನಿಮ್ಮಪ್ಪ ಯಾರು? ಇದೇನು ಗೋವಿಂದ ಭಟ್ರೆ, ಈಗ ತಾನೇ ಇವನ್ ನನ್ನ ಮಗ ಅಂತ ಹೇಳಿದ್ದೀನಿ, ಮತ್ತೆ ನಿಮ್ಮಪ್ಪ ಯಾರು ಅಂತ ಇವನ್ನ ಕೇಳ್ತಿದ್ದೀರಲ್ಲ? ಇಮಾಮ್ ಸಾಹೇಬ್ರೆ, ಈ ಚಿನ್ನನ ಹೊರಗೆ ಹಚ್ತಾ ಇದ್ದೀನಿ. ಓ, ಅರ್ಥವಾಯ್ತು. ನಿಮ್ಮ ಪರೀಕ್ಷೆ ನಡೀಲಿ. ಶರೀಫಾ, ಹೇಳು, ಯಾರು ನಿಮ್ಮಪ್ಪ? ಕ್ಷಮಿಸಬೇಕು, ನೀವು ಯಾವ ಅಪ್ಪನ ಬಗ್ಗೆ ಕೇಳ್ತಾ ಇದ್ದೀರಾ? ಏನ್ ಮಗು, ನಿಮ್ ತಂದೆ ಇಲ್ಲೇ ನಿಂತಿದ್ದಾರೆ, ಅಂಥದ್ರಲ್ಲಿ ಯಾವ ಅಪ್ಪ ಅಂತ ಕೇಳ್ತಾ ಇದೆಯಲ್ಲ? ಗುರುಗಳೇ, ಯಾರಾದ್ರೂ ಸಾಮಾನ್ಯದವ್ರು ಕೇಳಿದ್ರೆ ಇವರೇ ನಮ್ಮಪ್ಪ ಅಂತ ಹೇಳ್ತಾ ಇದ್ದೆ. ಆದ್ರೆ ನೀವ್ ಕೇಳೋ ಪ್ರಶ್ನೆಗೆ ಇದು ಉತ್ತರವಲ್ಲ. ಈಗ ಹೇಳಿ, ನೀವು ಯಾವ ಅಪ್ಪನ ಬಗ್ಗೆ ಕೇಳ್ತಾ ಇದ್ದೀರಾ? ಅಂದ್ರೆ ನಿನ್ ಮಾತಿನ ಅರ್ಥ? ಹುಟ್ಟು ಸಾವುಗಳ ಸಂತೆ, ಈ ಬಾಳೆ ಚಿಂತೆಗಳ ಕಂತೆ ಅಂದ ಹಾಗೆ ಈ ಮಾನವನ ದೇಹ ಎಷ್ಟೋ ಸಾರಿ ಹುಟ್ಟಿದೆ, ಎಷ್ಟೋ ಸಾರಿ ಸತ್ತಿದೆ. ಒಂದೊಂದು ಜನ್ಮದಲ್ಲೂ ಇಬ್ಬಿಬ್ಬರು ಅಪ್ಪಂದಿರಿರ್ತಾರೆ. ಅದರಲ್ಲಿ ನೀವು ಯಾವ ಜನ್ಮದ ಯಾವ ಅಪ್ಪನ ಬಗ್ಗೆ ಕೇಳ್ತಿದ್ದೀರಿ ಅಂತ ಹೇಳಿದ್ರೆ ನಾನು ನೆನಪಿಸ್ಕೊಂಡು ಹೇಳ್ತೀನಿ. ಒಂದೊಂದು ಜನ್ಮದಲ್ಲೂ ಇಬ್ಬರು ಅಪ್ಪಂದ್ರು, ಅದ್ ಹೇಗಪ್ಪ? ಹೌದು ಗುರುಗಳೇ, ಒಬ್ಬರು ಹಡೆದಪ್ಪ, ಇನ್ನೊಬ್ಬರು ಪಡೆದಪ್ಪ. ಹಡೆದಪ್ಪ, ಪಡೆದಪ್ಪ ಅಂದ್ರೆ? ಹಡೆದಪ್ಪ ಅಂದ್ರೆ ಜನ್ಮ ಕೊಟ್ಟ ತಂದೆ, ಪಡೆದಪ್ಪ ಅಂದ್ರೆ ಜ್ಞಾನ ಕೊಟ್ಟ ಗುರುಗಳು. ಗುರುಗಳು ತಂದೆ ಸಮಾನ ಅಂತ ಹೇಳ್ತಾರಲ್ಲ. ಸಂತೋಷ. ನಿನಗೆ ಯಾವ ಮೂರು ಬೇಕು, ಯಾವ ಮೂರು ಬೇಡ? ನನಗೆ 3 ಬೇಡ, ಆದ್ರೆ 3 ಬೇಕು. ನಿನಗೆ ಯಾವ 3 ಬೇಡ, ಯಾವ 3 ಬೇಕು? ಹೆಣ್ಣು, ಹೊನ್ನು, ಮಣ್ಣು 3, ಸತ್ವ, ರಜಸ್ಸು, ತಮೋ ಗುಣಗಳು 3, ಹಾಗೂ ಹಸಿವು, ದಾಹ, ಮೈಗಳ್ಳತನ ಅನ್ನೋ 3 ಬೇಡ. ಹಾಗಾದ್ರೆ ಯಾವ 3 ಬೇಕು? ಭಕ್ತಿ, ಜ್ಞಾನ, ವೈರಾಗ್ಯ ಅನ್ನೋ 3, ಗುರು ಧ್ಯಾನ, ಗುರು ಸೇವೆ, ಗುರು ಆಶೀರ್ವಾದ ಅನ್ನೋ 3, ದಾನ, ಧರ್ಮ, ದಯೆ ಅನ್ನೋ ಈ 3ಗಳೂ ಬೇಕು. ಆಹಾ, ನಿಜವಾಗ್ಲೂ ನೀನೇ ನನ್ನ ಶಿಷ್ಯನಾಗೋದಕ್ಕೆ ಯೋಗ್ಯನಾಗಿದ್ಯಾ. ಇಮಾಮ್ ಸಾಹೇಬ್ರೆ, ಶರೀಫ್ನನ್ನ ನನ್ನ ಶಿಷ್ಯನನ್ನಾಗಿ ಮಾಡ್ಕೊಳ್ಬೇಕು ಅಂತಿದ್ದೀನಿ. ಇವನನ್ನ ನನ್ನ ಮಡಿಲಿಗೆ ಹಾಕ್ತೀರಾ? ನನ್ನ ಮಗ ನಿಮಗೆ ಶಿಷ್ಯನಾಗಬೇಕೆ? ಗೋವಿಂದ ಭಟ್ರೆ, ಇದು ಸಾಧ್ಯನಾ? ಸಮಾಜ ಇದನ್ನ ಒಪ್ಪುತ್ತಾ? ಇಮಾಮ್ ಸಾಹೇಬ್ರೆ, ವಿದ್ಯೆಗೆ ಕುಲದ ಅಂತರವಿಲ್ಲ, ಜ್ಞಾನಕ್ಕೆ ಮತಗಳ ಭೇದವಿಲ್ಲ, ಭಕ್ತಿ ಮುಕ್ತಿಗಳಿಗೆ ಧರ್ಮದ ಕಟ್ಟುಪಾಡಿಲ್ಲ. ಶಿಷ್ಯನಾಗೋದಕ್ಕೆ ಯೋಗ್ಯತೆ ಮುಖ್ಯವೇ ಹೊರತು ಬೇರೆ ಎಲ್ಲವೂ ಅನಗತ್ಯ. ನಿಮ್ಮ ಮಗ ನನಗೆ ತಕ್ಕ ಶಿಷ್ಯ. ಇದಕ್ಕಿಂತ ಭಾಗ್ಯ ನಮಗಿನ್ನೇನಿದೆ? ಆದ್ರೆ ನಾನು ಹಡೆದಪ್ಪನಾದರೂ ಹಡೆದವ್ವ ಇದ್ದಾಳಲ್ಲ, ಅವಳನ್ನು ಒಂದು ಮಾತು ಕೇಳಬೇಕು. ಜೀವ ತುಂಬಿದವನು ನಾನಾದರೂ ದೇಹ ನೀಡಿದವಳು ಇವನ ತಾಯಿ. ಅದು ನಿಜಾನೇ. ತಾಯಿಗಿಂತ ದೇವರಿಲ್ಲ, ತಂದೆಗಿಂತ ಗುರುಗಳಿಲ್ಲ ಅಂತ ಹೇಳಿದ್ದಾರೆ.
ಮನೆಗೆ ಹೋಗಿ ಆ ತಂಗಿನೂ ಒಂದು ಮಾತು ಕೇಳೋಣ. ಗುರುಗಳೇ, ಇದಕ್ ನಮ್ ತಾಯಿ ಒಪ್ತೇ ಇದ್ರೆ? ಆತಂಕ ಪಡಬೇಡ ಮಗು. ಯಾವ ತಾಯಿ ಒಪ್ಕೊಳ್ದೆ ಇದ್ರು ಎಲ್ಲರ ತಾಯಿ ಆ ಶಾಕಂಬರಿ. ಆ ತಾಯಿ ಒಪ್ಪಿಗೆ ನೀಡಿದ್ರೆ ಎಲ್ಲರೂ ಒಪ್ಕೊಳ್ತಾರೆ. ಬನ್ನಿ ಹೋಗೋಣ. ಬನ್ನಿ ಗೋವಿಂದ್ ಭಟ್ರೆ, ಬನ್ನಿ ಬನ್ನಿ. ಕೂತ್ಕೊಳ್ಳಿ. ಶರೀಫ್ ಕಿಮಾ, ಯಾರು ಬಂದಿದ್ದಾರೆ ನೋಡುವ. ಸಲಾಂ ಗೋವಿಂದ್ ಭಯ್ಯ. ನಮಸ್ತೆ ಬೆಹನ್. ಲಕ್ಷ್ಮಿ ಬೆಹನ್ ಚೆನ್ನಾಗಿದ್ದಾರಾ? ಶಾರದಾ ಬೇಟಿ ಹೇಗಿದ್ದಾಳೆ? ಎಲ್ಲ ಚೆನ್ನಾಗಿದ್ದಾರೆ ತಂಗ್ಯವ. ನೀವು ನಮ್ಮೂರಿಗೆ ಬರ್ದೇ ಇದ್ರು ಎಲ್ಲಾ ವಿಷಯನೂ ತಿಳ್ಕೊಂಡಿದ್ದೀರಲ್ಲ. ನಮ್ಮೂರ್ನವರು ನಿಮ್ ಕಳಸಕ್ ಬರ್ತಾ ಇರ್ತಾರಲ್ಲ, ಅವರೇ ಹೇಳ್ತಿರ್ತಾರೆ. ನಿಮ್ ಬೇಟಿಗೆ ಶಾದಿ ಯಾವಾಗ ಮಾಡ್ತೀರಾ? ಕಂಕಣ ಬಲ ಕೂಡಿ ಬರ್ಬೇಕಲ್ಲ. ಇಷ್ಟು ವರ್ಷ ಆದ್ಮೇಲೆ ನಮ್ಮ ಮನೆಗೆ ಬಂದಿದ್ದೀರಾ. ಕುಡಿಯೋಕ್ ಸ್ವಲ್ಪ ಹಾಲು ಕೊಡ್ತೀನಿ. ಆಯ್ತು, ತಂಗ್ಯವನ್ ಆಸೆ ತೀರ್ಸಿದ್ರೇನೆ ನಮ್ಮ ಆಸೆನೂ ತೀರೋದು. ಕೊಡವ. ಹಾಲು ತಗೊಳ್ಳಿ ಭಯ್ಯ. ಅಯ್ಯೋ, ಏನ್ ಭಯ್ಯ, ಅಪರೂಪವಾಗಿ ಈ ಕಡೆ ಬಂದ್ರಿ? ಹೌದು ತಂಗ್ಯವ್ವ, ಒಂದ್ ಅಪರೂಪದ ಕೆಲಸ ನಿನ್ನಿಂದ ಆಗ್ಬೇಕಾಗಿತ್ತು, ಅದಕ್ಕೆ ಬಂದೆ. ಅಪರೂಪದ ಕೆಲ್ಸ ನನ್ನಿಂದ ಆಗ್ಬೇಕೆ? ಹೌದು, ನಂಗೆ ನಿಮ್ ಮಗ ಬೇಕು. ನನ್ ಮಗನ? ಯಾಕ್ ಭಯ್ಯ? ಇವನನ್ನ ನನ್ನ ಶಿಷ್ಯನನ್ನಾಗಿ ಮಾಡ್ಕೊಳಕ್ಕೆ. ಅಂದ್ರೆ ನೀವು ಶರೀಫನ್ನ ಕಳಸ ಕರ್ಕೊಂಡು ಹೋಗ್ತೀರೇನು? ಹೌದವ್ವ, ಈ ಶಿಶುನಾಳಕ್ಕೆ ಇವನನ್ನ ಕಲಶವನ್ನಾಗಿ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅಮ್ಮಿ ಜಾನ್, ನನ್ ಕನಸಿನಲ್ಲಿ ಯಾರೋ ಬಂದ್ ಕರೀತಾರೆ ಅಂತ ಹೇಳ್ತೀನಲ್ಲ, ಅವರು ಇವ್ರೆ. ಈ ಗುರುಗಳ ಜೊತೆ ನನ್ ಕಳಿಸ್ಕೊಡಿ ಅಮ್ಮಿ ಜಾನ್. ಅಬ್ಬಾಜಾನ್, ನೀವಾದ್ರೂ ಹೇಳಿ ಅಬ್ಬಾಜಾನ್. ಯಾಕೆ ತಂಗ್ಯವ್ವ ಸುಮ್ನಾದ್ರಿ? ಶರೀಫನ್ನ ನನ್ ಜೊತೆ ಕಳಿಸ್ಕೊಡಕ್ ಇಷ್ಟ ಇಲ್ವೇನು? ನೋಡಿ ಭಯ್ಯ, ಅವನ್ ನಮ್ಮನ್ನ ಅಮ್ಮಿ ಜಾನ್, ಅಬ್ಬಾ ಜಾನ್ ಅಂತ ಕರೀತಾ ಇದ್ದಾನೆ. ಜಾನ್ ಅಂದ್ರೆ ಪ್ರಾಣ ಅಲ್ವೇ? ಅವನ್ ನಮ್ಮನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾನೆ. ನಾವು ಸಹ ಅವನ್ನ ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದೀವಿ. ಹೌದವ್ವ, ಆದ್ರೆ ಅವನ್ ಕರೆಯೋದ್ರಲ್ಲಿ ಹೊರಗಿನ ಅರ್ಥ ಮಾತ್ರ ತಗೋತಾ ಇದ್ರು. ಒಳಗಿನ ಅರ್ಥನೂ ತಿಳ್ಕೊಂಡ್ರೆ ನಿಮಗ್ ಬೇಸರ ಆಗೋಲ್ಲ. ಜಾನ್ ಅಂದ್ರೆ ಪ್ರಾಣ, ಜಾನ್ನ ಅಂದ್ರೆ ತಿಳ್ಕೊ ಅಂತ ಅರ್ಥ. ಶರೀಫನ್ ದೃಷ್ಟಿಯಲ್ಲಿ ಈ ಜಾನ್ ಅನ್ನೋದೇ ಜ್ಞಾನ. ಅಪ್ಪ ಜ್ಞಾನ ಕೊಡು, ಅಮ್ಮ ಜ್ಞಾನ ಕೊಡು ಅಂತ ಶರೀಫ ನಿಮ್ಮನ್ನು ಕೇಳ್ಕೊತಾ ಇದ್ದಾನೆ. ಇದರಲ್ಲಿ ಇಷ್ಟು ಅರ್ಥ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಆದ್ರೂ ಇರೋ ಒಬ್ಬ ಮಗನ ದೂರ ಕಳಿಸಿ ನೀವು ಹೇಗಿರೋಕ್ಕಾಗುತ್ತೆ? ನಿಮ್ ಮಗ ಶಾಶ್ವತವಾಗಿ ನನ್ನ ಹತ್ರ ಇರ್ಬೇಕಾಗಿಲ್ಲ. ಅವನಿಗೆ ಯಾವಾಗ ನಿಮ್ಮನ್ನ ನೋಡ್ಬೇಕು ಅನ್ಸುತ್ತೋ ಆಗ ಅವನು ಇಲ್ಲಿಗೆ ಬರ್ಬೋದು. ಹಾಗೆ ನಿಮಗೆ ಯಾವಾಗ ಅವನನ್ನ ನೋಡ್ಬೇಕು ಅಂತ ಅನ್ಸುತ್ತೋ ಆಗ ನೀವು ಕಳ್ಸಕ್ ಬರಬಹುದು. ನೀವ್ ಹೇಳೋದನ್ನ ನಾನು ಒಪ್ಕೋತೀನಿ, ಆದ್ರೆ ನನಗೆ ಅವನ್ನ ಬಿಟ್ಟಿರೋಕ್ ಆಗಲ್ವಲ್ಲ. ತಂಗ್ಯವ್ವ, ನಮ್ಮ ಇಮಾಮ್ ಸಾಹೇಬ್ರು ನಿಮ್ಮನ್ನ ಏನಂತ ಕರೆದ್ರು? ಶರೀಫ್ ಕಿ ಮಾ ಅಂತ ಕರೆದ್ರು. ನೀವು ಶರೀಫನ್ ತಾಯಿ ಅಂತ ಈ ಊರಿಗೆ ನಿಮ್ ಬಂಧುಗಳಿಗೆ ಮಾತ್ರ ಗೊತ್ತು. ಅವನು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕು ಅನ್ನೋದೇ ನನ್ನ ಬಯಕೆ. ಹಜ್ಜುಮಾ, ಗುರು ಗೋವಿಂದ ಭಟ್ಟರು ನಮಗೇನು ಹೊಸಬರಲ್ಲ. ನಮ್ಮ ಮಗನ ಭವಿಷ್ಯ ಚೆನ್ನಾಗಿರಬೇಕು ಅಂತಂದ್ರೆ ಶರೀಫನ್ನ ಇವರ ಜೊತೆಗೆ ಕಳಿಸೋದೇ ಉತ್ತಮ. ಆಯ್ತು, ಹಜರತ್ ಶಾ ಖಾದ್ರಿ ಅವರ ಇಚ್ಛೆ ಹೇಗಿದೆಯೋ ಹಾಗೆ ಆಗ್ಲಿ. ಕರ್ಕೊಂಡು ಹೋಗಿ. ಯಾಕಾದ್ರೆ
ಅಯ್ಯೋ 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 ಶಂಕರ ಭಟ್ಟ ನೋಡಿದೇನೋ ಗೋವಿಂದ ಭಟ್ರು ನಮ್ಮವರಾಗಿ ಇವ್ರ ಮನೇಲಿ ಹಾಲು ಕುಡಿದ್ರು ಅಲ್ಲದೆ ಆ ಶರೀಫನ್ನ ತಮ್ಮ ಶಿಷ್ಯನಾಗ ಮಾಡ್ಕೊಳ್ಳೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಂಥ ಅನಾಚಾರ ಇದು. ಅವರು ಹೊರಗೆ ಬರ್ಲಿ, ಸರಿಯಾಗಿ ಬೈಯೋಣ. ನಮಸ್ಕಾರ. ನಮಸ್ಕಾರ. ಏನು ನಮ್ಮವರೆಲ್ಲ ಇವ್ರ ಮನೆ ಹತ್ರ ಸೇರಿದ್ದೀರಿ? ಅದು ನನಗೆ ಸ್ವಲ್ಪ ಕತ್ ಹಿಡಿದಿತ್ತು. ಇಮಾಮ್ ಸಾಹೇಬ್ರ ಹತ್ರ ತೈಲ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನನಗೆ ಕಣ್ಣು ಉರಿತಾ ಇತ್ತು, ಅದಕ್ಕೆ ಬಂದೆ. ಕದ್ದು ಇಣಕಿ ನೋಡೋರ್ಗೆ ಇಂಥದ್ದೆಲ್ಲ ಬರುತ್ತೆ ಅಲ್ರಿ. ಇಮಾಮ್ ಸಾಹೇಬ್ರವ್ರ ಮನೇಲಿ ತಯಾರಿಸೋ ಗುಳಿಗೆ, ಕಷಾಯ, ತೈಲನೆಲ್ಲ ಉಪಯೋಗಿಸ್ತೀರಿ. ಅಂಥದ್ರಲ್ಲಿ ನಾನ್ ಹಾಲು ಕುಡಿದ್ರೆ ನಿಮ್ಗೆ ಅಸಹ್ಯನ? ನನ್ನಿಂದ ಅನಾಚಾರ ಆಗೋಯ್ತಾ? ನಮ್ಮವರು ಬೇರೆಯವರು ಅಂತ ಯೋಚನೆ ಮಾಡಿ ಸಮಯಾನ ಹಾಳು ಮಾಡೋ ಬದಲು ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ಬಾಳಿ. ಶರೀಫ, ನಾವಿನ್ ಹೊರಡೋಣ್ವೆ? ಅಮ್ಮಿ ಜಾನ್, ನಾನು ಇನ್ ಬರ್ತೀನಿ. ಹೋಗ್ಬಾರಪ್ಪ, ಆಗಾಗ ಮನೆಗ್ ಬರ್ತಾ ಇರು. ಅಜ್ಜಮ್ಮ, ಅವನು ಪದೇ ಪದೇ ಮನೆಗೆ ಬರ್ತಾ ಇದ್ರೆ ಅವನ ವಿದ್ಯಾಭ್ಯಾಸ ಹೇಗ್ ಮಾಡೋದು? ಶರೀಫ, ಹೊರಡು. ಓಹೋ, ಗುರು ಗೋವಿಂದ ಭಟ್ರು ನಮಸ್ಕಾರ. ನಮಸ್ಕಾರ. ಅಸ್ಸಲಾಮು ಅಲೈಕುಂ. ಅಲೈಕುಂ ಸಲಾಂ. ತಾವು ಇಲ್ಲಿ ಏನ್ ಸಮಾಚಾರ ಗುರುಗಳೇ? ತಮ್ಮ ಶಿಷ್ಯನನ್ನ ನನ್ನ ಶಿಷ್ಯನನ್ನಾಗಿ ಮಾಡ್ಕೊಳಕ್ಕೆ ನೀವೆಲ್ಲ ನಿಜವಾಗ್ಲೂ ಇವನಿಗೆ ಒಳ್ಳೆ ಜ್ಞಾನನೇ ನೀಡಿದ್ದೀರಿ. ಎಲ್ಲಾ ಶಿವನ ದಯೆ. ವಿಶ್ವಾಮಿತ್ರ ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಹೋಗೋ ತರ ತಾವು ಕರ್ಕೊಂಡು ಹೋಗ್ತಿದ್ದೀರಾ. ಬಸವಣ್ಣನವರು ಚೆನ್ನ ಬಸವಣ್ಣನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದ ಥರ ನೀವು ಶರೀಫನ್ನ ಶಿಷ್ಯನನ್ನಾಗಿ ಸ್ವೀಕರಿಸಿದ್ದೀರಿ. ದ್ರೋಣರಿಗೆ ಅರ್ಜುನ ಪ್ರಿಯ ಶಿಷ್ಯನಾಗಿ ಹೇಗೆ ಹೆಸರು ಸಂಪಾದಿಸಿದನೋ ಆ ಥರ ನಮ್ಮ ಶರೀಫ್ ಒಳ್ಳೆ ಹೆಸರು ಸಂಪಾದಿಸಲಿ. ಮೊಹಮ್ಮದ್ ನಬಿ ಥರ ಇವನು ಜಗತ್ತಿಗೆ ಜ್ಞಾನದ ಕಾಂತಿ ನೀಡಲಿ. ತಮ್ಮೆಲ್ಲರ ಆಶೀರ್ವಾದ ಇವನ್ ಮೇಲೆ ಸದಾ ಇರ್ಲಿ. ಬಾ ಶರೀಫ, ಹೋಗೋಣ. ಪಶ್ಚಿಮ ಎರಡರ ಮಿಲನ, ಅಪೂರ್ವ ಸಾಧನೆ ಕಡೆಗೆ ಪಯಣ. ಮತಗಳ ನಡುವೆ ಈ ಸಂಧಾನ, ಮಾನವ ಪ್ರಗತಿಗೆ ಸೋಪಾನ. ಮಾನವ ಪ್ರಗತಿಗೆ ಸೋಪಾನ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. ಓಂ
ಫಕೀರ ಜಂಗಮರೊಂದೇ ಎಂದೇ ಕುರಾನು ಪುರಾಣ ಒಂದೇ ಎಂದೇ ಫಕೀರ ಜಂಗಮರೊಂದೇ ಎಂದೇ ಕುರಾನು ಪುರಾಣ ಒಂದೇ ಎಂದೇ ನಮಾಜು ನಮನಗಳೊಂದು ಮಾಡಿದೆ ಮಸೀದು ಮಂದಿರ ಬೆರೆಸಿ ತೋರಿದೆ ಮಸೀದು ಮಂದಿರ ಬೆರೆಸಿ ತೋರಿದೆ ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್ 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 ಆದಿರಲಿಂಗನ ವರ ಸಂಜಾತ ಗುರು ಗೋವಿಂದರ ಕರ ಸಂಜಾತ ಆದಿರಲಿಂಗನ ವರ ಸಂಜಾತ ಗುರು ಗೋವಿಂದರ ಕರ ಸಂಜಾತ ಶಾಪಾನುಗ್ರಹ ಶಕ್ತಿ ಸಮರ್ಥ ಶಿಶುನಾಳಿನ ಶ್ರೀ ಶರೀಫ ಸಂತ ಶಿಶುನಾಳಿನ ಶ್ರೀ ಶರೀಫ ಸಂತ